ಈ ಹಿಂದಿನ ವಿಡಿಯೋದಲ್ಲಿ ಶೇಪ್ಸ್ ಅರೌಂಡ್ ಅಸ್ ನಮ್ಮ ಸುತ್ತಲಿನ ಆಕೃತಿಗಳನ್ನ ಕುರಿತು ಸ್ವಲ್ಪ ಮಾಹಿತಿಯನ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ಪ್ರಿಸಮ್ ಮತ್ತು ಪಿರಮಿಡ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಪಟ್ಟಕ ಮತ್ತು ಗೋಪುರ ಅದಕ್ಕೆ ಸಂಬಂಧಪಟ್ಟಂತೆ ಸಾಮ್ಯತೆ ಏನು, ವ್ಯತ್ಯಾಸ ಏನು, ಅವುಗಳನ್ನ ಡ್ರಾ ಮಾಡುವುದು ಹೇಗೆ, ಅವುಗಳನ್ನ ಚಿತ್ರಿಸುವುದು ಹೇಗೆ, ಈ ಎಲ್ಲ ಮಾಹಿತಿಯನ್ನ ನೋಡೋಣ. ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಲೆಟ್ ಅಸ್ ಸ್ಟಾರ್ಟ್ ಲರ್ನಿಂಗ್ 3D ಶೇಪ್ ಥ್ರೂ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್. ಪ್ರಾಯೋಗಿಕ ಚಟುವಟಿಕೆಗಳ ಮೂಲಕ 3 ಆಯಾಮದ ಆಕಾರಗಳನ್ನ ಕಲಿಯುವುದು. ಏನೇನ್ ಕಲಿತೀವಿ? ನೆಟ್ಸ್, ಜಾಲ, ಪ್ರಿಸಮ್, ಪಟ್ಟಕ, ಪಿರಮಿಡ್ ಗೋಪುರ, ಮಾಡೆಲ್ಸ್ ಅಂದ್ರ ಮಾದರಿಗಳನ್ನ ನೋಡ್ತೀವಿ. ಇಲ್ಲಿ ಯಾವ ರೀತಿ ಅಂತಂದ್ರ ನೋಡಿ, ಟ್ರ್ಯಾಪ್ಸ್, ಮೇಕ್ ಅ ಸ್ಪೇರ್ ಲೈಕ್ ಶೇಪ್. ನಿಮ್ಮಲ್ಲೇ ಕೊಟ್ರ ಇದನ್ನ ಕ್ರಾಫ್ಟ್ಸ್ ಅನ್ನ ಮಾಡ್ರಿ ಅಂತಂದ. ದೀಕ್ಷಾ ಹ್ಯಾಸ್ ಬೋಲ್ಟೆಡ್ ಓಪನ್ ಅಂಡ್ ಫ್ಲಾಟನ್ ದ ಬಾಕ್ಸ್ ಟು ಸಿ ವಾಟ್ ಆನ್ ಓಪನ್ ಬಾಕ್ಸ್ ಲುಕ್ಸ್ ಲೈಕ್ ಅಂತ ಹೇಳಿದ್ರು. ದಿಸ್ ಈಸ್ ಕಾಲ್ಡ್ ನೆಟ್ ಟಾಪ್ ಅಪ್ ಬಾಕ್ಸ್ ಅಲ್ವಾ? ಯೂಸ್ ಅ ಪೇಪರ್ ಸ್ಟ್ರಿಪ್ ಟು ಮೇಕ್ ಅ ಸ್ಪೇರ್ ಲೈಕ್ ಮಾಡೆಲ್. ಕಾಗದ ಪಟ್ಟಿಗಳನ್ನ ಬಳಸಿ ಗೋಳದಂತಹ ಮಾದರಿಯನ್ನ ತಯಾರಿಸಿ. ಯಾವ ರೀತಿ ನೋಡ್ರಿ, ಕಟ್ ಸೆವರಲ್ ಲಾಂಗ್ ಪೇಪರ್ ಸ್ಟ್ರಿಪ್ಸ್. ಉದ್ದವಾದ ಹಲವಾರು ಕಾಗದದ ಪಟ್ಟಿಗಳನ್ನ ಕತ್ತರಿಸಿ. ಬೆಂಡ್ ದ ಸ್ಟ್ರಿಪ್ ಇಂಟು ಕರ್ವ್ಡ್ ಲೂಪ್ಸ್. ಈ ರೀತಿ ಹಂಗ ನೋಡ್ರಿ, ಇಲ್ಲಿಂದ ಈ ತರ ಕರ್ವ್ಡ್ ಲೂಪ್ಸ್ ನಲ್ಲಿ ಬೆಂಡ್ ಮಾಡ್ರಿ. ಈ ರೀತಿ ಸಿಂಪಲ್ ಇದೆ ಆಕ್ಟಿವಿಟಿ. ಹಿಂಗ ಚೆನ್ನಾಗಿದೆ ಅಲ್ವಾ? ಇಲ್ಲಿ ಈಗ ಹಿಂಗ ಕರ್ವ್ ಆಗ್ತಾ ಇರ್ತಾವ. ಕ್ರಾಸ್ ದ ಸ್ಟ್ರಿಪ್ಸ್ ಓವರ್ ಒನ್ ಅನದರ್ ಅಂದ್ರ ಪಟ್ಟಿಗಳನ್ನ ಒಂದರ ಮೇಲೊಂದು ಅಡ್ಡಲಾಗಿ ಇರಿಸಿ. ಜಾಯಿನ್ ದಮ್ ಆಟ್ ದ ಟಾಪ್ ಅಂಡ್ ಬಾಟಮ್. ಅವುಗಳನ್ನ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಜೋಡಿಸಿ. ಅರೇಂಜ್ ದ ಸ್ಟ್ರಿಪ್ಸ್ ಇವೆನ್ಲಿ. ಅವನ್ನ ಸಮಾಂತರವಾಗಿ ಸಮಾನ ಅಂತರದಲ್ಲಿ ಜೋಡಿಸಿ ಅಂತ ಹೇಳ. ಹಿಂಗ್ ಮಾಡಿದ್ರ ಅಂದ್ರ ಈ ಆಕಾರ ಬರುತ್ತೆ ನಿಮ್ಗ. ಇದು ಸ್ಪೇರ್ ಲೈಕ್ ಮಾಡೆಲ್, ಗೋಳದಂತಹ ಮಾದರಿ. ಇದು ಚೆನ್ನಾಗಿದೆ, ಮಾಡಿ. ವಾಟ್ ಈಸ್ ಅ ನೆಟ್ ಅಂದ್ರ ಬಲೆ ಅಂದ್ರೆ ಏನು, ಜಾಲ ಅಂದ್ರೆ ಏನು ಅಂತ ನೋಡೋಣ. When a 3D box is opened, ಅದನ್ನ ತೆರೆದು and flattened, ಬಿಚ್ಚಿ, we get a flat pattern called a net. 3 ಆಯಾಮದ ಪೆಟ್ಟಿಗೆಯನ್ನ ತೆರೆದು ಚಪ್ಪಟೆಯಾಗಿಸಿದಾಗ ನಮಗೆ ಜಾಲ, ನೆಟ್ ಅಂದ್ರೆ ಜಾಲ ಎಂದು ಕರೆಯಲ್ಪಡುವ ಚಪ್ಪಟೆ ವಿನ್ಯಾಸವೊಂದು ಸಿಗುತ್ತದೆ. If we fold net along the lines, the 3D box is formed again. ಮತ್ತೆ ಅದೇ ಆಕಾರ, ಅದೇ 3D ಬಾಕ್ಸ್ ನಮ್ಗೆ ಸಿಗುತ್ತದೆ. ಈಗ ಕ್ಯೂಬಾಯ್ಡ್ ತೊಂಡಿ ಬೆಂಕಿ ಪಟ್ಟಣವನ್ನು ತೆಗೆದುಕೊಂಡು ಅದನ್ನ ಬೆಂಕಿಪಟ್ಟಣ ನೋಡಿರ್ತೀರಿ ನೀವು. ಈ ಆಕಾರದಲ್ಲಿ ಕ್ಯೂಬಾಯ್ಡ್ ಆಕಾರದಲ್ಲಿ ಇರುತ್ತ. ಕ್ಯೂಬಾಯ್ಡ್ ತೆಗೆಯೋದು ಹೆಂಗ ಅಂತ ಕಲಿಸ್ಕೊಟ್ಟಿನಿ. ಈ ರೀತಿ ಇರುತ್ತ ಅಲ್ವಾ? ಇದನ್ನ ಹೇಳ್ತಾ ಇರೋದು. ಈಗ ಇದನ್ನ ಚಪ್ಪಟೆಯಾಗಿ ಹರಡಿ ಮತ್ತೆ ಈ ಲೈನ್ಸ್
ಹೇಗದವು ಅದೇ ರೀತಿ ಜೋಡಿಸಿದಾಗ ನಮ್ಗ 3D ಬಾಕ್ಸ್ ಮತ್ತೆ ಬರುತ್ತಾ, ರೂಪುಗೊಳ್ಳುತ್ತಾ. ಫಾರ್ ಎಕ್ಸಾಂಪಲ್ ಬಾಟಮ್ ನೋಡ್ರಿ, ಈಗ ಇದನ್ನ ತೋರಿಸಿನಲ್ಲ ನಾನು, ಇದನ್ನ ತೆಗಿತಾ ಇರೋದು ಬಾಟಮ್. ಸೈಡ್, ನೆಕ್ಸ್ಟ್ ಇನ್ನೊಂದು ಸೈಡ್, ಒಂದ್ ಸೈಡ್ ಈ ಕಡೆನೂ ಸೈಡ್. ಬ್ಯಾಕ್ ಹಿಂದ್ಗಡೆ ಭಾಗ, ಟಾಪ್ ಮೇಲ್ಗಡೆ ಭಾಗ, ಫ್ರಂಟ್ ಈ ಭಾಗ. ಎಷ್ಟ್ ಚೆನ್ನಾಗೈತ್ ನೋಡ್ರಿ. ಇನ್ನೊಂದ್ಸರಿ ನೋಡ್ತೀರಾ, ನಿಮಗ್ ಮನವರಿಕೆ ಆಗ್ಲಿ ಅಂತ. ನೈಸ್. ಬಾಟಮ್ ಕೆಳಭಾಗ, ಸೈಡ್ ಪಾರ್ಶ್ವಭಾಗ ಅಂತ ಹೇಳ್ತಾರೆ ಇದಕ್ಕೆ. ಸೈಡ್ ಪಾರ್ಶ್ವಭಾಗ, ಬ್ಯಾಕ್ ಹಿಂದ್ಗಡೆ ಭಾಗ, ಮೇಲ್ಗಡೆ ಭಾಗ ಟಾಪ್. ನೋಡ್ರಿ ಮುಖಗಳು ಎಷ್ಟದಾವ ಹಂಗಂದ್ರಿ ಇದ್ರೊಳಗ? 1 2 3 4 5 6 6 ಮುಖಗಳದವು. ಈ ಮುಖಗಳ ಬಗ್ಗೆ ಫೇಸಸ್, ಎಡ್ಜಸ್, ವರ್ಟೈಸಸ್, ಮುಖಗಳು, ಅಂಚುಗಳು, ಶೃಂಗಗಳ ಬಗ್ಗೆ ಕಲಿತೀರಿ ನೀವು. ಮುಂದೆ ಹೋದಂಗೆಲ್ಲ ಹೇಳ್ಕೊಡುತ್ತಾ ಅದನ್ನು. ಈಗ ಇದಿಷ್ಟು ಗೊತ್ತಿರಲಿ ನಿಮ್ಗೆ. ಇದು ಆಕಾರ ಗೊತ್ತಾಯ್ತಾ? ತುಂಬಾ ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಪ್ರಿಸಮ್, ಟ್ರ್ಯಾಂಗ್ಯುಲರ್ ಪ್ರಿಸಮ್. ಮೊದ್ಲೇ ಪ್ರಿಸಮ್ ನೋಡ್ಕೊಂತ ಹೋಗೋಣ ಯಾವ್ಯಾವ ತರದ್ದು ಅದಾವ ಅಂತ. ಆ ನಂತರ ಪಿರಮಿಡ್ ನೋಡೋಣ, ಗೋಪುರಗಳನ್ನು. ಟ್ರ್ಯಾಂಗ್ಯುಲರ್ ಪ್ರಿಸಮ್. A triangular prism has 2 triangular bases and 3 rectangular side faces. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದನ್ನ ಅರ್ಥ ಮಾಡ್ಕೊಳ್ಳೋದು. ಬೇಸ್ ಅಂದ್ರ ಪಾದ ನೋಡ್ರಿ. ತ್ರಿಕೋನಾಕಾರದ ಪ್ರಿಸಮ್ ಅಥವಾ ಪಟ್ಟಕದಲ್ಲಿ 2 ತ್ರಿಕೋನಾಕಾರದ ಪೀಠಗಳು ಅಂದ್ರ ಪಾದಗಳು ಮತ್ತು 3 ಆಯತಾಕಾರದ ಪಾರ್ಶ್ವಮುಖಗಳನ್ನ ಹೊಂದಿರುತ್ತದೆ. ನೋಡ್ರಿ ಆ ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದು 2 ಟ್ರ್ಯಾಂಗ್ಯುಲರ್ ಬೇಸಸ್ ಇರುತ್ತ, ಪಾದಗಳಿರ್ತವು. 3 ರೆಕ್ಟ್ಯಾಂಗ್ಯುಲರ್ ಸೈಡ್ಸ್ ಇರುತ್ತ. ನೋಡ್ರಿ ಈ ತರ 2 ಪಾದಗಳಿವು. ಇದು ರೆಕ್ಟ್ಯಾಂಗ್ಯುಲರ್ ಸೈಡ್. ಇದು ಯಾವುದು? ಟ್ರ್ಯಾಂಗ್ಯುಲರ್ ಪ್ರಿಸಮ್. ಅರ್ಥ ಆಯ್ತು ಅನ್ಕೋತೀನಿ. 2 ಟ್ರ್ಯಾಂಗ್ಯುಲರ್ ಬೇಸಸ್, 2 ತ್ರಿಭುಜ ಮುಖಗಳು, ತ್ರಿಕೋನಾಕಾರದ ಮುಖಗಳು, 3 ಆಯತ ಮುಖಗಳು. ಒಟ್ಟು 5 ಮುಖಗಳು ಇರ್ತವಿಲ್ಲ. ನೆಕ್ಸ್ಟ್ ಸ್ಕ್ವೇರ್ ಪ್ರಿಸಮ್, ವರ್ಗ ಪಟ್ಟಕ, ವರ್ಗ ಪಾದ ಪಟ್ಟಕ ಅಂತಾನೆ ಹೇಳ್ತಾರೆ ಇದಕ್ಕ. ಏನು? ವರ್ಗ ಪಾದ ಪಟ್ಟಕ, ವರ್ಗ ಪಾದ ಪಟ್ಟಕ ಅಂತಾನೆ ಹೇಳ್ತಾರೆ. Square prism has 2 square bases and 4 rectangular side faces. 4 ಆಯತಾಕಾರದ ಪಾರ್ಶ್ವಮುಖಗಳನ್ನ ಹೊಂದಿರುತ್ತೆ. 2 ವರ್ಗ ಪಾದಗಳನ್ನ ಮತ್ತು 4 ಆಯತಾಕಾರದ ಪಾರ್ಶ್ವಮುಖಗಳನ್ನ ಹೊಂದಿರುತ್ತದೆ. ಯಾವ ರೀತಿ ನೋಡ್ರಿ, ಇದು ಸ್ಕ್ವೇರ್, ಇದು ಸ್ಕ್ವೇರ್.
ಈ ರೀತಿ ಇರುತ್ತದ. ಯಾವುದು? ಸ್ಕ್ವೇರ್ ಪ್ರಿಸಮ್. ಹೌದಾ? ಈ ರೀತಿ ಸ್ಕ್ವೇರ್ ಪ್ರಿಸಮ್ ಇದೆ. ನಾನು ನಮ್ಮ ಇದ್ರೊಳಗ ಶಾರ್ಟ್ ವಿಡಿಯೋದಲ್ಲಿ ಮತ್ತು ಇದೇ 3D ಶೇಪ್ಸ್ ಅಂತಂತಂದು ಒಂದು ವಿಡಿಯೋನ ಹಾಕಿನಿ. ಅದ್ರೊಳಗ ಐತಿ ಎಲ್ಲಾ 3D ಶೇಪ್ಗಳ ಬಗ್ಗೆನ. ಅದ್ರ ಮಾಡೆಲ್ ನೋಡ್ಬೇಕಂದ್ರೆ ಅದನ್ನ ನೋಡ್ರಿ, ಗೊತ್ತಾಗತ್ತ. ಈಸಿಯಾಗಿ ನಿಮ್ಗೆ 3D ಒಳಗ ನಾನು ತೋರಿಸ್ತಾ ಇದ್ದೀನಿ ಅದನ್ನ. ಇಲ್ಲೇ 2 ಸ್ಕ್ವೇರ್ ಪೇಸಸ್ ಅದವು, 2 ಆಯತ ಮುಖಗಳು, 4 2 ವರ್ಗ ಮುಖಗಳು, ಚೌಕ ಮುಖಗಳು, 4 ಆಯತ ಮುಖಗಳು, ಒಟ್ಟು 6 ಮುಖಗಳು ಅದಾವ ಇದ್ರೊಳಗ. ಯಾವ್ದ್ರೊಳಗ? ಸ್ಕ್ವೇರ್ ಪ್ರಿಸಮ್ ನಲ್ಲಿ. ಇನ್ನ ಹೆಕ್ಸಾಗೋನಲ್ ಪ್ರಿಸಮ್, ಷಡ್ಭುಜೀಯ ಪಟ್ಟಕ ಅಂತ ಹೇಳ್ತಾರ ಅದಕ್ಕ. Hexagonal prism has 2 hexagonal bases, 2 ಷಡ್ಭುಜೀಯ ಪಾದಗಳಿರ್ತವು, and 6 rectangular side faces, ಮತ್ತ 6 ಆಯತ ಮುಖಗಳಿರ್ತವು. ಈ ತರ ಇದು hexagonal prism. ನೋಡ್ರಿ, 2 hexagonal faces, 6 rectangular faces, total 8 faces. Think about prism. ಪಟ್ಟಕಗಳ ಬಗ್ಗೆ ಯೋಚಿಸಿ. ಏನಪ್ಪಾ ಹಂಗಂದ್ರ, ವಾಟ್ ಶೇಪ್ ಆಫ್ ಫೇಸ್ ಈಸ್ ಕಾಮನ್ ಟು ಆಲ್ ಪ್ರಿಸಮ್. ಈ ಎಲ್ಲ ಪ್ರಿಸಮ್ಗಳ ನೋಡಿದ್ವಲ್ಲ, ಅದ್ರೊಳಗ ಯಾವ ಮುಖ ಸಾಮಾನ್ಯವಾಗಿದೆ? ಯಾವುದು ಅಂದ್ರ ರೆಕ್ಟ್ಯಾಂಗ್ಯುಲರ್ ಸೈಡ್ ಫೇಸ್, ಆಯತಾಕಾರದ ಮುಖ ಸಾಮಾನ್ಯವಾಗಿದೆ. ನಿಮ್ ಕ್ವಶನ್ ಐತೆ ಅಲ್ಲಿ ಕೆಳಗ ಬುಕ್ ನಲ್ಲಿ ಕೇಳಿರೋಂತದ್ದು, ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಎಲ್ಲಾ ಪ್ರಿಸಮ್ಗಳಲ್ಲಿ ಸಾಮಾನ್ಯವಾದ ಮುಖದ ಆಕಾರ ಯಾವುದು ಅಂದ್ರ ಆಯತಾಕಾರದ ಪಾರ್ಶ್ವ ಮುಖಗಳು. ವಾಟ್ ಅದರ್ ಶೇಪ್ ಡು ದೀಸ್ ಪ್ರಿಸಮ್ ಹ್ಯಾವ್? ಇನ್ನು ಈ ಪ್ರಿಸಮ್ಗಳಲ್ಲಿ ಬೇರೆ ಆಕಾರವನ್ನ ಹೊಂದಿರುವಂತಹ ಪ್ರಿಸಮ್ಗಳು ಯಾವ್ಯಾವು ಅಂತಂದ್ರ ಟ್ರ್ಯಾಂಗ್ಯುಲರ್ ಪ್ರಿಸಮ್, ತ್ರಿಕೋನಾಕಾರದ ಪ್ರಿಸಮ್ ಅಂದ್ರೆ ತ್ರಿಕೋನಗಳು, ಸ್ಕ್ವೇರ್ ಪ್ರಿಸಮ್ ಆಕಾರ ಸ್ಕ್ವೇರ್ಸ್ ದೊಳಗಿರುತ್ತ, ಚೌಕಗಳು, ಹೆಕ್ಸಾಗೋನಲ್ ಪ್ರಿಸಮ್ ಆಕಾರ ಹೆಕ್ಸಾಗೋನಲ್ ಇರುತ್ತ, ಷಡ್ಭುಜಾಕೃತಿಯ ಪ್ರಿಸಮ್ ಆಕಾರ ಷಡ್ಭುಜಗಳು. ಹೌ ಮೆನಿ ಸಚ್ ಫೇಸಸ್ ಡಸ್ ಈಚ್ ಹ್ಯಾವ್? ಟ್ರ್ಯಾಂಗ್ಯುಲರ್ ಪ್ರಿಸಮ್ಗೆ 2 ಟ್ರ್ಯಾಂಗಲ್ಸ್ ಇರುತ್ತೆ, ಸ್ಕ್ವೇರ್ ಪ್ರಿಸಮ್ಗೆ 2 ಸ್ಕ್ವೇರ್ಸ್ ಇರುತ್ತೆ, ಹೆಕ್ಸಾಗೋನಲ್ ಪ್ರಿಸಮ್ಗೆ 2 ಹೆಕ್ಸಾಗೋನಲ್ ಶೇಪ್ ಇರುತ್ತೆ. ಪ್ರತಿಯೊಂದಕ್ಕೂ ಅಂತ ಎಷ್ಟು ಮುಖಗಳಿರುತ್ತವೆ? ತ್ರಿಕೋನಾಕಾರದ 2 ಮುಖಗಳು, ಚೌಕಾಕಾರದ 2 ಮುಖಗಳು, ಷಡ್ಭುಜಾಕೃತಿಯ 2 ಮುಖಗಳು. ಈಗ ಪ್ರಿಸಮ್ಗಳ ಬಗ್ಗೆ ನೋಡಿದ್ವಿ. ಇನ್ನ ಪಿರಮಿಡ್, ಗೋಪುರಗಳನ್ನ ಸ್ವಲ್ಪ ನೋಡೋಣ. ಪಿರಮಿಡ್ ಹ್ಯಾಸ್ 1 ಬೇಸ್. ಒಂದು ಪಿರಮಿಡ್ ಒಂದು ಪಾದವನ್ನ ಹೊಂದಿದೆ. ಇದು ಒಂದು ಪಾದವನ್ನ ಹೊಂದೈತಿ. ಅಲ್ಲೇ 2 ಪಾದಗಳು ಬರ್ತಿದ್ವು, ಇಲ್ಲಿ 1 ಪಾದ ಇದೆ, 1 ಬೇಸ್ ಇದೆ. Its triangular side faces meet one common point is called apex. ಎಲ್ಲ ಮುಖಗಳು ಒಂದು ಸಾಮಾನ್ಯ ಬಿಂದುವಿನಲ್ಲಿ ಸೇರುತ್ತವೆ. ಈ ತರ ಹಿಂಗ ಸ್ಕ್ವೇರ್ ತಗೊಂಡಿದ್ರಿ ಅಂತಂದ್ರೂ ಇವು ಎಲ್ಲ ಮುಖಗಳು ಈ ರೀತಿ ಒಂದು ಸಾಮಾನ್ಯ ಬಿಂದುವಿನಲ್ಲಿ
ಸೇರುತ್ತವೆ ಅದಕ್ಕೆ ಏನಂತ ಕರೀತಾರ ಅಂದ್ರ ಅ ಪಾಯಿಂಟ್ ಈಸ್ ಕಾಲ್ಡ್ ಅಪೆಕ್ಸ್ ಅಂತ ಕರೀತಾರೆ. ಇಲ್ಲಿ ಬೇರೆ ಇದ್ರೊಳಗ ವರ್ಟೆಕ್ಸ್ ಅಂತ ಹೇಳ್ತಿದ್ವಿ, ಇದಕ್ ಅಪೆಕ್ಸ್ ಅಂತ ಕರೀತಾರ. ಇದರ ತ್ರಿಕೋನಾಕಾರದ ಪಾರ್ಶ್ವಮುಖಗಳು ಶೃಂಗ ಎಂದು ಕರೆಯಲ್ಪಡುವ ಸಾಮಾನ್ಯ ಬಿಂದುವಿನಲ್ಲಿ ಸಂಧಿಸುತ್ತವೆ. The shape of the base determine the name of pyramid. ಇಲ್ಲೇ ಸ್ಕ್ವೇರ್ ತಗೊಂಡಿ ನಾನು, ಇದು ಸ್ಕ್ವೇರ್ ಪಿರಮಿಡ್ ಆಗುತ್ತಾ. ಪಾದದ ಆಕಾರವು ಪಿರಮಿಡ್ ನ ಹೆಸರನ್ನ ನಿರ್ಧರಿಸುತ್ತವೆ. ಇದು ಆಯತವನ್ನು ತಗೊಂಡಿದ್ರ ರೆಕ್ಟ್ಯಾಂಗುಲರ್ ಪಿರಮಿಡ್, ಮತ್ ಬೇರೆ ಬೇರೆ ಆಕಾರಗಳನ್ನು ತಗೊಂಡಿದ್ರ ಬೇರೆ ಬೇರೆ ಆಕಾರದ ಪಿರಮಿಡ್. ಅಂದ್ರ ಅದರ ಪಾದ ಯಾವ ರೀತಿಯಾಗಿರುತ್ತ ಅದು ಆ ಗೋಪುರದ ಆಕಾರವನ್ನ ಹೇಳುತ್ತ. ಬೇಸ್ ಪ್ಲಸ್ ಟ್ರ್ಯಾಂಗುಲರ್ ಫೇಸಸ್ ಪ್ಲಸ್ ಅಪೆಕ್ಸ್ ಅಂದ್ರ ಪಿರಮಿಡ್ ಬಂದಿರುತ್ತೆ. ಈಗ ಪಿರಮಿಡ್ 1 ಟ್ರ್ಯಾಂಗುಲರ್ ಪಿರಮಿಡ್, ತ್ರಿಕೋನಾಕಾರದ ಪಿರಮಿಡ್ ನೋಡೋಣ. ತ್ರಿಕೋನಾಕಾರದ ಪ್ರಿಸಮ್ ಅನ್ನು ನೋಡಿವಿ, ತ್ರಿಕೋನಾಕಾರದ ಪಿರಮಿಡ್, ತ್ರಿಕೋನಾಕಾರದ ಗೋಪುರ ಯಾವ ರೀತಿ ಇರುತ್ತಾ ನೋಡ್ರಿ. ದ ಬೇಸ್ ಈಸ್ ಅ triangle, a base is triangle and all faces are triangles. ಇದರ ಪಾದವು ತ್ರಿಭುಜವಾಗಿದೆ, ಎಲ್ಲಾ ಮುಖಗಳು ತ್ರಿಭುಜಗಳಾಗಿವೆ. ಇಲ್ಲಿ ಪಾದನೂ ತ್ರಿಭುಜ ಆಗೈತಿ, ಎಲ್ಲಾ ಮುಖಗಳು ತ್ರಿಭುಜಗಳಾಗ್ಯವು. ಫಾರ್ ಎಕ್ಸಾಂಪಲ್ ಈ ರೀತಿ ಇದು ಟ್ರ್ಯಾಂಗುಲರ್ ಪಿರಮಿಡ್ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡ್ರಿ, ಬೇಸ್, ನೆಕ್ಸ್ಟ್ ಎಲ್ಲಾ ಮುಖಗಳು ತ್ರಿಭುಜಗಳಾಗಿವೆ. 4 ಟ್ರ್ಯಾಂಗುಲರ್ ಫೇಸಸ್, 3 ತ್ರಿಭುಜ ಮುಖಗಳು, 4 ತ್ರಿಭುಜ ಮುಖಗಳು, 4 ವರ್ಟೈಸಸ್ ಅಂದ್ರೆ ಶೃಂಗಗಳು, 6 ಎಡ್ಜಸ್, ಟೋಟಲ್ 6 ಅಂಚುಗಳು. ಇದಕ್ಕ ಶೃಂಗ ಅಂತ ಹೇಳ್ತಾರ, ಶೃಂಗಗಳು, ಅಂಚುಗಳು, ಅಂಚುಗಳು. ಇದು ಮುಖಗಳು, ಫೇಸಸ್ ಅಂದ್ರ ಮುಖಗಳು. ಮತ್ತ ಈಗ ಸ್ಕ್ವೇರ್ ಪಿರಮಿಡ್ ನೋಡ್ರಿ. ಟ್ರ್ಯಾಂಗುಲರ್ ಪಿರಮಿಡ್ ಆಯ್ತು, ಸ್ಕ್ವೇರ್ ಪಿರಮಿಡ್ ಚೌಕ ಗೋಪುರ, ಚೌಕ ಪಾದ ಗೋಪುರ ಅಂತ ಹೇಳ್ತಾರೆ. The base is square and 3 or 4 triangular side faces. ಇದರ ಪಾದ ಚೌಕವಾಗಿದ್ದು 4 ತ್ರಿಕೋನಾಕಾರದ ಪಾರ್ಶ್ವ ಮುಖಗಳಿವೆ. ಯಾವ ರೀತಿ ನೋಡ್ರಿ, ಇದು ಪಾದ ಚೌಕವಾಗೈತಿ, ಈ ರೀತಿ ತ್ರಿಕೋನಾಕಾರದ ಮುಖಗಳಿರ್ತಾವ. 1 square base, 4 triangular faces, total 5 faces in total. 5 ಮುಖಗಳು ಒಟ್ಟು ಇರುತ್ತವೆ. ಹೆಂಗಂದ್ರ ಈ ರೀತಿ ಇರುತ್ತೆ ನೋಡ್ರಿ ಅದು ಚಿತ್ರ. ಇದು ಹೌದಾ? 1 2 ಈ ಕಡೆ 3 ಹಿಂದ್ಗಡೆ 1 4 ಟ್ರ್ಯಾಂಗುಲರ್ ಫೇಸಸ್, ತ್ರಿಭುಜಾಕಾರದ ಮುಖಗಳು, 1 ಸ್ಕ್ವೇರ್ ಬೇಸ್, ಪಾದ, ಸ್ಕ್ವೇರ್ ಇಲ್ಲೈತಲ್ಲ ಪಾದ. ನೆಕ್ಸ್ಟ್ pentagonal pyramid. The base is a pentagon and there are 5 triangular side faces. ಇದರ ಪಾದ ಪಂಚಭುಜಾಕೃತಿಯಾಗಿದೆ ಮತ್ತು 5 ತ್ರಿಕೋನಾಕಾರದ ಪಾರ್ಶ್ವಮುಖಗಳನ್ನ ಹೊಂದಿದೆ. ಈ ರೀತಿ ಪಾದವೈತೆ ನೋಡ್ರಿ. ಪೆಂಟಗೋನಲ್ ಪಿರಮಿಡ್, ಇದು ಪೆಂಟಗೋನಲ್ ಪಿರಮಿಡ್. ಚೆನ್ನಾಗಿ ಕಾಣ್ತಾ ಇದೆಯಲ್ವಾ? ಪೆಂಟಾಗೋನಲ್ ಬೇಸ್, ಒಂದು ಪಂಚಭುಜ ಪಾದ,
5 ಟ್ರಯಾಂಗುಲರ್ ಫೇಸಸ್, ಒಟ್ಟು 6 ಮುಖಗಳು ಇಲ್ಲವು. ಥಿಂಕ್ ಅಬೌಟ್ ಪಿರಮಿಡ್. ಪಿರಮಿಡ್ಗಳ ಬಗ್ಗೆ, ಗೋಪುರಗಳ ಬಗ್ಗೆ ಯೋಚಿಸಿ. ಏನು ಅಂದ್ರ, ವಾಟ್ ಶೇಪ್ ಆಫ್ ಫೇಸ್ ಈಸ್ ಕಾಮನ್ ಟು ಆಲ್ ಪಿರಮಿಡ್ಸ್. ಎಲ್ಲ ಗೋಪುರಗಳಲ್ಲಿ ಸಾಮಾನ್ಯವಾದ ಮುಖ ಯಾವ್ದೈತಿ ಅಂದ್ರೆ ಟ್ರಯಾಂಗಲ್, ತ್ರಿಕೋನ, ತ್ರಿಭುಜ. ನೆಕ್ಸ್ಟ್, ಆಲ್ ದ ಟ್ರಯಾಂಗುಲರ್ ಫೇಸ್ ಮೀಟ್ ಅಟ್ ಡ್ಯಾಶ್ ಪಾಯಿಂಟ್, ಅಂದ್ರ ಎಲ್ಲೇ ಅಪೆಕ್ಸ್ ನಲ್ಲಿ ಮೀಟ್ ಆಗ್ತವೆ. ಒನ್ ಪಾಯಿಂಟ್ ಕಾಲ್ಡ್ ದ ಅಪೆಕ್ಸ್. ನೆಕ್ಸ್ಟ್, ಐಡೆಂಟಿಫೈ ದ ಬೇಸ್ ಶೇಪ್. ಟ್ರಯಾಂಗುಲರ್ ಪಿರಮಿಡ್ ಟ್ರಯಾಂಗಲ್ ಆಗಿರುತ್ತ, ಬೇಸು ಅಂದ್ರೆ ಪಾದ ಟ್ರಯಾಂಗಲ್ ಆಗಿರುತ್ತ. ಸ್ಕ್ವೇರ್ ಪಿರಮಿಡ್ ನಲ್ಲಿ ಪಾದ ಸ್ಕ್ವೇರ್ ಆಗಿರುತ್ತ. ಪೆಂಟಗೋನಲ್ ಪಿರಮಿಡ್ ನಲ್ಲಿ ಪಾದ ಪೆಂಟಗಾನ್ ಆಗಿರುತ್ತೆ. ನೆಕ್ಸ್ಟ್, ಈಸ್ ಅ ಕ್ಯೂಬ್ ಆಲ್ಸೋ ಪ್ರಿಸಮ್? ಎಸ್. ಈಗ ನಿಮ್ಗ ಒಂದು ಪ್ರಶ್ನೆಯನ್ನ ಕೊಟ್ರೆ ಕೆಳಗ, ಅದಕ್ಕೆ ತೋರಿಸ್ತಾ ಇದೀನಿ. ಎಸ್, ಅ ಕ್ಯೂಬ್ can be considered special type of square prism. A cube has 6 square faces, 6 ವರ್ಗ ಮುಖಗಳು, 6 ಮುಖಗಳಿರ್ತವು. 12 edges, ಅಂಚುಗಳಿರ್ತವು, 12 ಅಂಚುಗಳಿರ್ತವು. 8 vertices. It has, ಅಂದ್ರ prism has 2 equal and parallel square faces, so it satisfies the basic idea of a prism. Prism ನಲ್ಲಿ 2 ಮುಖಗಳಿರ್ತಾವ ಅಂತ ಹೇಳಿದ್ವಲ್ಲ, ಅದಕ್ಕೆ ಇದು ಹೌದು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಕ್ಯೂಬ್ ಆರ್ ಸ್ಕ್ವೇರ್ ಪ್ರಿಸಮ್. ನಂಬರ್ ಆಫ್ ಫೇಸಸ್, ನಂಬರ್ ಆಫ್ ಕಾರ್ನರ್ಸ್ ಆರ್ ನಂಬರ್ ಆಫ್ ವರ್ಟೈಸಸ್ ಅಂತ ಹೇಳಿದ್ರೆ ನಡೀತೈತಿ. ನಂಬರ್ ಆಫ್ ಎಡ್ಜಸ್. ಕ್ಯೂಬ್ 6 ಮುಖಗಳು, 8 ಅಂಚುಗಳು, 12 ಶೃಂಗಗಳು. 8 ಶೃಂಗಗಳು, 12 ಅಂಚುಗಳು. ಇದು ಅಂಚುಗಳು. ನೆಕ್ಸ್ಟ್, ಕ್ಯೂಬಾಯ್ಡ್ ಆರ್ ರೆಕ್ಟಾಂಗ್ಯುಲರ್ ಪ್ರಿಸಮ್ ನಲ್ಲಿ ಅದೇ ತರ ಇರ್ತವು. ನಂಬರ್ ಆಫ್ ಫೇಸಸ್, ಮುಖಗಳು 6 ಇರುತ್ತ. ಆಯತಗನದಲ್ಲಿ ಮುಖಗಳು 6, ಶೃಂಗಗಳು 8, ಅಂಚುಗಳು 12. ತೋರ್ಸಿದ್ ನಾ ನಿಮ್ಗ. ಇನ್ನ ಟ್ರಯಾಂಗುಲರ್ ಪಿರಮಿಡ್ ನಲ್ಲಿ 4 ಮುಖಗಳಿರ್ತವು, 4 ಅಂಚುಗಳಿರ್ತವು, 4 ಶೃಂಗಗಳಿರ್ತವು, 6 ಅಂಚುಗಳಿರ್ತವು. ಸ್ಕ್ವೇರ್ ಪಿರಮಿಡ್ ನಲ್ಲಿ 5 ಮುಖಗಳಿರ್ತವು, 5 ಶೃಂಗಗಳಿರ್ತವು, 8 ಅಂಚುಗಳಿರ್ತವು. ಟ್ರಯಾಂಗುಲರ್ ಪ್ರಿಸಮ್ ನಲ್ಲಿ 5 ಮುಖಗಳು, 6 ಶೃಂಗಗಳು, 9 ಅಂಚುಗಳಿರ್ತವು. ಇನ್ನು ಒಂದ್ಸರಿ ಹೇಳ್ತೀನಿ ಅದನ್ನ. ಇನ್ನು ಒಂದ್ಸರಿ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು, ಇಲ್ಲ ಇದು ನೋಡ್ರಿ, ಎಫ್ ಪ್ಲಸ್ ವಿ ಮೈನಸ್ ಇ. ಈ ಫಾರ್ಮುಲಾವನ್ನ ಯಾವ ರೀತಿ ಪ್ರತಿ ಆಕೃತಿಗೂ ಯೂಸ್ ಮಾಡೋದು ಅನ್ನೋದನ್ನ ಮುಂದೆ ನೋಡೋಣ. ಪ್ರಿಸಮ್ ವರ್ಸಸ್ ಪಿರಮಿಡ್. ಈಗ ಪ್ರಿಸಮ್ ಮತ್ತು ಪಿರಮಿಡ್ ಗಳ ಬಗ್ಗೆ, ಪಟ್ಟಕ ಮತ್ತು ಗೋಪುರಗಳ ಬಗ್ಗೆ ಕಲ್ತ್ವಲ್ಲ, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡ್ರಿ. ಪ್ರಿಸಮ್ ವ್ಯತ್ಯಾಸ ಮತ್ತು ಸಾಮ್ಯತೆ ಏನೇನೈತಿ ಅನ್ನೋದನ್ನ. ಪ್ರಿಸಮ್ ಹ್ಯಾಸ್ 2 equal and parallel bases. 2 ಸಮಾನ ಮತ್ತು ಸಮಾಂತರ ಪಾದಗಳು ಪ್ರಿಸಮ್ ನಲ್ಲಿ ಇರ್ತವು. ಇದನ್ನ ಗೋಪುರದಲ್ಲಿ ತಗೊಂಡಾಗ 1 ಬೇಸ್ ಇರುತ್ತ, 1 ಪಾದವಿರುತ್ತ. ನೆಕ್ಸ್ಟ್, ಸೈಡ್ ಪೇಸ್ ಆರ್ ಜನರಲಿ ರೆಕ್ಟಾಂಗಲ್ಸ್. ಇಲ್ಲೇ ಸೈಡ್ ಪೇಸ್ ಪ್ರಿಸಮ್ ನಲ್ಲಿ ಪಾರ್ಶ್ವ ಮುಖಗಳು ಸಾಮಾನ್ಯವಾಗಿ ಆಯತಗಳಾಗಿರ್ತವು. ಇಲ್ಲೇ ತ್ರಿಕೋನಾಕಾರದ ಪಾರ್ಶ್ವ ಮುಖಗಳು ಇರ್ತವು. ಎಲ್ಲೇ ಗೋಪುರದಲ್ಲಿ. ಇದು ಗೋಪುರ.
ಇದು ಪಟ್ಟಕ ಕನ್ನಡದಲ್ಲಿ. ನೋ ಸಿಂಗಲ್ ಅಪೆಕ್ಸ್, ಯಾವುದೇ ಏಕೈಕ ಶೃಂಗವಿರುವುದಿಲ್ಲ. ಇಲ್ಲೇ ಎಲ್ಲಾ ಪಾರ್ಶ್ವಮುಖಗಳು ಒಂದು ಶೃಂಗದಲ್ಲಿ ಸಂಧಿಸುತ್ತವೆ. ಉದಾಹರಣೆಗೆ ತ್ರಿಕೋನೀಯ ಪ್ರಿಸಮ್, ಉದಾಹರಣೆಗೆ ಚೌಕ ಪಿರಮಿಡ್, ಚೌಕ ಗೋಪುರ, ಎಲ್ಲಾ ಆಕೃತಿಗಳನ್ನು ತೋರಿಸಿನಿ ನಾನು 3D ಒಳಗ ತೋರಿಸಿನಿ. ನಾವು ಈಸಿಯಾಗಿ ಹೆಂಗ್ ನೆನ್ಪಿಟ್ಕೋಬಹುದು ಅಂದ್ರ ಪ್ರಿಸಮ್ 2 ಪಾದಗಳಿರ್ತವು. ಪಿರಮಿಡ್ ನಲ್ಲಿ ಒಂದು ಪಾದ, ಒಂದು ಶೃಂಗ ಇರತ್ತ, ಅಪೆಕ್ಸ್ ಇರತ್ತ. ಈ ರೀತಿ ನೆನ್ಪಿಟ್ಕೊಳ್ರಿ. ಆಕ್ಟಿವಿಟಿ ಬಿಲ್ಡ್ ಶೇಪ್ಸ್ ವಿತ್ ಸ್ಟ್ರಾ. ಚಟುವಟಿಕೆ, ನಿಮಗೊಂದು ಚಟುವಟಿಕೆ ಮಾಡ್ರಿ ಅಂತ ಕೊಟ್ಟಿದ್ರು. ಏನು? ಸ್ಟ್ರಾವನ್ನ ಬಳಸಿ ಶೇಪ್ ಅನ್ನ ಮಾಡ್ರಿ ಅಂತ ಹೇಳಿದ್ರು. ಮಟೀರಿಯಲ್ಸ್: ಡ್ರಿಂಕಿಂಗ್ ಸ್ಟ್ರಾ, ಪ್ಲಾಸ್ಟಿನ್ ಆರ್ ಕ್ಲೇ, ಥ್ರೆಡ್, ಸೀಸರ್ಸ್, ರೂಲರ್ ಬೇಕು. ಸ್ಟೆಪ್ಸ್: ಕಟ್ a straw into suitable length, make small plastine balls, use plastine as vertices, join them with a straw. ಇದು ಕ್ಲೇ, ಮಣ್ಣು ಅಂತ. ಪ್ಲಾಸ್ಟಿನ್ ಅಂತಂದ್ರೆ ಮತ್ತು ಹೊಸದೇನೋ ಅನ್ಕೋಬೇಡ್ರಿ, ಮಣ್ಣು ಅದು. ಯಾವ ರೀತಿ? ಸ್ಟ್ರಾ ಎಡ್ಜ್, ಪ್ಲಾಸ್ಟಿನ್ ವರ್ಟೆಕ್ಸ್. ಇಲ್ಲ ಐತಲ್ಲ, ಸ್ಟ್ರಾ ಎಡ್ಜ್ ಗಳಾಗ್ತವೆ ಇವು. ಸ್ಟ್ರಾ ಅನ್ನ ಬಳಸ್ರಿ ಇದಕ್ಕ. ಸ್ಟ್ರಾ ಇಲ್ಲೇ ವರ್ಟೆಕ್ಸ್ಗೆ ಇಲ್ಲೇ ಜೋಡಿಸ್ಬೇಕಲ್ಲ ಅದು, ಅದಕ್ಕ ಕ್ಲೇ ಅನ್ನ ಬಳಸ್ರಿ. ಪ್ಲಾಸ್ಟಿನ್, ಪ್ಲಾಸ್ಟಿಸಿನ್, ಕ್ಲೇ. ಕಂಪೇರ್ ದ 3D ಶೇಪ್, 3 ಆಯಾಮದ ಆಕಾರಗಳನ್ನ ಹೋಲಿಸಿ. ನೋಡ್ರಿ, ಇದನ್ನೆಲ್ಲ ಹಿಂದನ ಹೇಳ್ಕೊಟ್ಟಿನಿ, ಇನ್ನೊಂದ್ಸರಿ ನೋಡ್ಕೊಳ್ರಿ. ಟ್ರ್ಯಾಂಗುಲಾರ್ ಪ್ರಿಸಮ್, ಬೇಸ್ ಟ್ರ್ಯಾಂಗಲ್ ಆಗಿರುತ್ತ. ಎಷ್ಟು ಟ್ರ್ಯಾಂಗಲ್ ಬೇಸಸ್ ಇರ್ತಾವ ಅಂದ್ರೆ 2. ಪ್ರಿಸಮ್ ನಲ್ಲಿ 2 ಬೇಸಸ್ ಗಳಿರ್ತಾವು ಅನ್ನೋದು ಗೊತ್ತಾಗ್ಲಿ ಅಂತ. ಸೈಡ್ ಬೇಸಸ್ 3 ರೆಕ್ಟಾಂಗಲ್ ಆಗಿರ್ತಾವ. ಅಪೆಕ್ಸ್ ಅಂದ್ರೆ ಒಂದೇ ಬಾವಿನಲ್ಲಿ ಎಲ್ಲಾ ಮುಖಗಳು ಸೇರಿರ್ತಾವ? ಇಲ್ಲ. ಸ್ಕ್ವೇರ್ ಪ್ರಿಸಮ್ ಬೇಸ್ ಸ್ಕ್ವೇರ್ ಆಗಿರುತ್ತ, ಅಂತವು 2 ಇರ್ತವು. 4 ರೆಕ್ಟಾಂಗುಲರ್ ಬೇಸಸ್ ಇರ್ತವು. ಅಪೆಕ್ಸ್ ಇರಲ್ಲ. ಹೆಕ್ಸಾಗೋನಲ್ ಪ್ರಿಸಮ್ಗೂ 2 ಹೆಕ್ಸಾಗೋನಲ್ ಬೇಸಸ್ ಇರ್ತವು, 6 ರೆಕ್ಟಾಂಗುಲರ್ ಬೇಸಸ್ ಇರ್ತವು. ಪಿರಮಿಡ್ ನಲ್ಲಿ ತಗೊಂಡಾಗ 1 ಟ್ರ್ಯಾಂಗುಲರ್ ಬೇಸ್ ಇರುತ್ತ, ಒಂದೇ ಇರುತ್ತ. 3 ಟ್ರ್ಯಾಂಗಲ್ಸ್ ಇರ್ತವು, ಅಪೆಕ್ಸ್ ಇರುತ್ತ. ಪಿರಮಿಡ್ ನಲ್ಲಿ ಅಪೆಕ್ಸ್ ಎಸ್. ಪೆಂಟಾಗೋನಲ್ ನಲ್ಲಿ ನೋಡ್ರಿ, ಪೆಂಟಾಗೋನಲ್ ಪಿರಮಿಡ್ ತಗೊಂಡಾಗ 1 ಪೆಂಟಾಗೋನಲ್ ಬೇಸ್ ಇರುತ್ತ, 5 ಅದರ್ ಟ್ರ್ಯಾಂಗಲ್ ಸೈಡ್ ಬೇಸಸ್ ಇರ್ತವು, ಅಪೆಕ್ಸ್ ಇರುತ್ತ. ಎಸ್. ಚೆನ್ನಾಗಿದೆ ಅಲ್ವಾ? ಇದನ್ನ ನೋಡಿದ್ರೆ ನಿಮ್ಗೆಲ್ಲ ಪಿರಮಿಡ್ ಮತ್ತು ಪ್ರಿಸಮ್ಗಳ ಬಗ್ಗೆ ಸಂಪೂರ್ಣ ಐಡಿಯಾ ಸಿಕ್ಕೇ ಸಿಗುತ್ತ. ಇನ್ನೂ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿರ್ಬೇಕಂದ್ರ ಕ್ಲಾರಿಫೈ ಮಾಡಕ್ ಟ್ರೈ ಮಾಡ್ತೀನಿ. ಇಷ್ಟು ತಿಳ್ಕೊಂಡ್ಮೇಲೆ ಮತ್ತೇನು ಸಮಸ್ಯೆ ಇರಲ್ಲ ಅನ್ಕೋತೀನಿ. ಥಿಂಕ್ ಅಂಡ್ ಆನ್ಸರ್. ವಾಟ್ ಈಸ್ ನೆಟ್? ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಗಿ. ಹೌ ಮೆನಿ ಬೇಸಸ್ ಡಸ್ ದ ಪ್ರಿಸಮ್ ಹ್ಯಾವ್? ಪ್ರಿಸಮ್ಗಳಲ್ಲಿ ಎಷ್ಟು ಪಾದಗಳಿರುತ್ತವೆ? ಹೇಳೇನಿ, ಈಸಿ ಇದೆ. ಹೌ ಮೆನಿ ಬೇಸಸ್ ಡಸ್ ಪಿರಮಿಡ್ ಹ್ಯಾವ್? ಈಗ ನೀವು ಇದನ್ನಿಷ್ಟು ನೋಡಿರಿ ಅಂತಂದ್ರ, ಇಷ್ಟು ಕಾನ್ಸೆಪ್ಟ್ ಮಾಡಿದ್ರಿ ಅಂದ್ರ ನೀವು ಕಲ್ತೀರಿ ಅಂತ. ವಾಟ್ ಈಸ್ ಕಾಮನ್ ಶೇಪ್ ಆಫ್ ದ ಸೈಡ್ ಬೇಸ್ ಆಫ್ ಪಿರಮಿಡ್? ಟ್ರ್ಯಾಂಗಲ್ ಆಗಿರುತ್ತ. ಇಲ್ಲೇ 2, ಇಲ್ಲಿ 1, ಇಲ್ಲೇ ಟ್ರ್ಯಾಂಗಲ್. What is the point where triangular face meet? Called apex ಅಂತಾರ ಅದಕ್ಕ, ಅಲ್ವಾ?
ಕ್ಯಾನ್ ಅ ಕ್ಯೂಬ್ ಬಿ ಅ ಪ್ರಿಸಮ್? ಎಕ್ಸ್ಪ್ಲೇನ್. ಹೌದು, ಯಾಕಂದ್ರ 2 ಸ್ಕ್ವೇರ್ ಬೇಸಸ್ ಇರ್ತಾವ ಅಲ್ವಾ? ಎಷ್ಟು ಈಸಿ ಇದೆ. ನೀವು ಇವನ್ ಕ್ವಶನ್ ಅನ್ನು ಬರ್ಕೊಳ್ರಿ, ಆನ್ಸರ್ ಅನ್ನು ಈಗ ಹೇಳಿನಲ್ಲ ಬರ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ಒಂದಿಷ್ಟು ಪ್ರಶ್ನೆಗಳು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಚೆಕ್ ಮಾಡಲು. ಪ್ರಿಸಮ್ ಹ್ಯಾಸ್ ಹೌ ಮೆನಿ ಈಕ್ವಲ್ ಅಂಡ್ ಪ್ಯಾರಲಲ್ ಬೇಸಸ್? ಇದಕ್ಕ ಒಂದು ಅಂತ ಕ್ವಶನ್ ನಂಬರ್ 1ಗೆ ಆನ್ಸರ್ ಏನು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಪ್ಯಾರಲಲ್ ಬೇಸಸ್ ಪಾದಗಳು ಕೇಳ್ತಾ ಇರೋದು. ಅ ಪಿರಮಿಡ್ ಹ್ಯಾಸ್, ಇನ್ನ ಗೋಪುರಕ್ಕ 2 ಬೇಸಸ್, 2 ಪಾದಗಳು, 1 ಪಾದ, 3 ಪಾದಗಳು, ನೋ ಬೇಸ್, ಪಾದಗಳೇ ಇರುವುದಿಲ್ಲ. ಎಷ್ಟು ಪಾದಗಳು ಇರ್ತವು? ಅ ಪಿರಮಿಡ್ ಹ್ಯಾಸ್ ಡ್ಯಾಶ್ ಬೇಸಸ್ ಅಂತ ಹೇಳೈತಿ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿನಿ. ಎರಡನೇದಕ್ಕೂ ಕಮೆಂಟ್ ಮಾಡಿ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆಕ್ ಮಾಡೋ ಕಷ್ಟ ಈಗ. ದ ಟ್ರಯಾಂಗುಲರ್ ಬೇಸ್ ಆಫ್ ಪಿರಮಿಡ್ ಮೀಟ್ ಆಟ್ ದ ಡ್ಯಾಶ್. ಎಲ್ಲೇ ಟ್ರಯಾಂಗುಲರ್ ಬೇಸಸ್ ಎಲ್ಲಿ ಮೀಟ್ ಆಗ್ತವು? ಪಿರಮಿಡ್ ನಲ್ಲಿ, ಗೋಪುರದಲ್ಲಿ ಎಲ್ಲಿ ಮೀಟ್ ಆಗ್ತವು? ಅದಕ್ಕೆ ಏನಂತ ಕರೀತಾರ? ಕಮೆಂಟ್ ಮಾಡಿ. ಅ ಸ್ಕ್ವೇರ್ ಪ್ರಿಸಮ್ ಹ್ಯಾಸ್ ಹೌ ಮೆನಿ ರೆಕ್ಟ್ಯಾಂಗುಲರ್ ಸೈಡ್ ಪೇಸ್? ರೆಕ್ಟ್ಯಾಂಗುಲರ್ ಸೈಡ್ ಪೇಸ್ ಸ್ಕ್ವೇರ್ ಪ್ರಿಸಮ್ ನಲ್ಲಿ ಎಷ್ಟಿರ್ತವು? ಕಮೆಂಟ್ ಮಾಡ್ತೀರಾ? ಓಕೆ, ಲೆಟ್ ಅಸ್ ರಿಮೆಂಬರ್. ಇವೆಲ್ಲ ನಿಮ್ಗೆ ನೆನಪಿಟ್ಟುಕೊಳ್ಳಕ. A net is a flat pattern that can be folded into 3D shape. ಮೊದಲು ಕೇಳಿದ್ನಲ್ಲ ಅದಕ್ಕೆ ಆನ್ಸರ್. A prism has 2 equal and parallel bases. Pyramid has, ಎಲ್ಲ ಆನ್ಸರ್ ಹೇಳ್ದಂಗ ಆಗತ್ತಲ್ವಾ? ಬೇಡ ಬಿಡ್ರಿ, ನೀವು ಸ್ವಲ್ಪ ವಿಚಾರ ಮಾಡಿ ಹೇಳ್ರಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಯಾವುದು 3D ಶೇಪ್ಸ್, ಬೇಸಸ್, ವರ್ಟೈಸಸ್ ಅಂಡ್ ಎಡ್ಜಸ್ ಬಗ್ಗೆ ನೋಡೋಣ. ನನ್ನ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ